ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧದ ನಂತರ ಪಾಕಿಸ್ತಾನದ ಮೇಲೆ ದಾಳಿಗೆ ಭಾರತ ಸನ್ನದ್ಧವಾಗಿದೆ. ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಯಲಿದೆ. ಪಾಕಿಸ್ತಾನ ವಿರುದ್ಧ ಪ್ರತಿಕಾರಕ್ಕೆ ಭಾರತ ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸಂಘರ್ಷದ ವಾತಾವರಣ ಇದೆ. ಈಗಾಗಲೇ ಪಂಜಾಬ್ ಗಡಿಯಲ್ಲಿ ಸೇನೆಯಿಂದ ಅಣುಕು ಯುದ್ಧದ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಫಿರೋಜ್ಪುರದಲ್ಲಿ ಸೇನೆಯಿಂದ ಮಾಕ್ ಡ್ರಿಲ್ ನಡೆಸಲಾಗಿದೆ. ಇನ್ನು ಸೂಕ್ಷ್ಮ ಪ್ರದೇಶದಲ್ಲಿ ಲೈಟ್ಸ್ ಆಫ್ ಮಾಡಿ ಮಾಕ್ ಡ್ರಿಲ್ ಅನ್ನ ಈಗಾಗಲೇ ಸೇನೆಯಿಂದ ನಡೆಸಲಾಗಿದೆ. ವಿದ್ಯುತ್ ಅನ್ನು ಕಡಿತಗೊಳಿಸಿ ಸೇನೆಯಿಂದ ಕಠಿಣ ತಾಲೀಮನ್ನು ನಡೆಸಲಾಯಿತು. 1971ರ ಬಳಿಕ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಸುಮಾರು 224 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಬಂದ್ ಮಾಡಿ ವೈಮಾನಿಕ ಎಚ್ಚರಿಕೆ ಬಗ್ಗೆ ಸೈರನ್ ಶಬ್ದವನ್ನು ಕೂಡ ನೀಡಲಾಗಿದೆ. ಜೊತೆಗೆ ಇಂದಿನ ಪೀಳಿಗೆಗೆ ಸ್ವಯಂ ರಕ್ಷಣೆಯ ಕುರಿತು ತರಬೇತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಉಗ್ರ ಪಾಕಿಸ್ತಾನದ ಮೇಲಿನ ದಾಳಿಗೆ ಭಾರತ ಈ ರೀತಿಯಾಗಿರುವಂತಹ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. 1971ರ ಬಳಿಕ ದೇಶದ ಇತಿಹಾಸದಲ್ಲೇ ಇದೇ ಮೊದಲು ಅಣುಕು ಸಿದ್ಧತೆಯನ್ನು ಕೂಡ ಇದೀಗ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಇದು ನಾಳೆ ಏನೇನು ನಡೆಯುತ್ತೆ ಹಾಗಾದ್ರೆ? ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆಯನ್ನ ನೀಡಲಾಗಿದೆ. ಪ್ರಮುಖವಾಗಿ ವಾಯುದಾಳಿ ಎಚ್ಚರಿಕೆಯ ಸೈರನ್ ಮೊಳಗಿಸಲಾಗುತ್ತೆ. ಯುದ್ಧದ ಸಂದರ್ಭದಲ್ಲಿ ರಕ್ಷಣೆಯ ಕುರಿತು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ರಾತ್ರಿ ಹೊತ್ತು ವಿದ್ಯುತ್ ದೀಪವನ್ನ ಆಫ್ ಮಾಡಲಾಗುತ್ತೆ. ಇನ್ನು ಪ್ರಮುಖ ಸ್ಥಾವರಗಳನ್ನ ಮರೆಮಾಚುವಿಕೆ ದಾಳಿ ನಡೆಯುವಂತಹ ಸಂದರ್ಭದಲ್ಲಿ ರಕ್ಷಣೆಯ ದೃಷ್ಟಿಯಿಂದ ಪ್ರಮುಖ ಸ್ಥಾವರಗಳನ್ನ ಮರೆಮಾಚುವಿಕೆ ಮಾಡಲಾಗುತ್ತೆ. ಇನ್ನು ಸ್ಥಳಾಂತರ ಯೋಜನೆ ಪೂರ್ವಾಭ್ಯಾಸವನ್ನ ಕೂಡ ನಡೆಸಲಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ದಾಳಿಯಾದಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸ್ಥಳಾಂತರ ಆಗಬೇಕು ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಪೂರ್ವಾಭ್ಯಾಸವನ್ನ ನಾಳೆ ನಡೆಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಪಾಕಿಸ್ತಾನ ಮೇಲೆ ಭಾರತ ದಾಳಿ ನಡೆಸೋದಕ್ಕೆ ಸನ್ನದ್ಧ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರ್ವಾಭ್ಯಾಸವನ್ನ ನಡೆಸಲಾಗ್ತಾ ಇದೆ. ಗೃಹ ಇಲಾಖೆಯಿಂದ ಬಂದಿರುವಂತಹ ಸೂಚನೆ. ಸೊ ನಾಳೆ ಏನೆಲ್ಲ ನಡೆಯುತ್ತೆ ಹಾಗಾದ್ರೆ? ಮಧು, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಕ್ಸರ್ಸೈಸ್ ಅಂದ್ರೆ ದೇಶದ ಎಲ್ಲ ಜನರನ್ನು ಕೂಡ ಒಂದು ರೀತಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಮಾಡ್ಲಿಕ್ಕೆ ಕೈಗೊಂಡಿರುವಂತಹ ಒಂದು ಕ್ರಮ ಇದು. ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಯಾರು ಎಷ್ಟೇ ಮಾಡಿದ್ರು ವ್ಯವಸ್ಥೆಗಳು ಅಥವಾ ಏಜೆನ್ಸಿಗಳು, ಅದರ ಜೊತೆಗೆ ಆ ದೇಶದ ಜನರು ಕೂಡ ಬಹಳ ಎಚ್ಚರಿಕೆಯಿಂದ ಇದ್ದಾಗ ಅವರು ಕೂಡ ಕೆಲವೊಂದು ತಪ್ಪಿಸಬಹುದಂತ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸಿವಿಲ್ ಡಿಫೆನ್ಸ್ ಫೋರ್ಸ್ ಏನಿದೆ, ಆ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅನ್ನ ಬಹಳ ನೀಟಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಮಾಕ್ ಡ್ರಿಲ್ಸ್ ಎಲ್ಲ ನಾಳೆ ಮಾಡಿಸ್ತಾರೆ. ಮಾಕ್ ಡ್ರಿಲ್ ಮಾಡಿ ಯಾವ ಸಂದರ್ಭದಲ್ಲಿ ರಕ್ಷಣೆಗಳನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಫಸ್ಟ್ ಅವ್ರಿಗೆ ಹೇಳ್ಕೊಡ್ತಾರೆ. ಆಲ್ರೆಡಿ ಸಿವಿಲ್ ಡಿಫೆನ್ಸ್ ಅವ್ರಿಗೆ ಸೇರಿದ ಕೂಡಲೇ ಅದರದ್ದು ಒಂದು ಎಕ್ಸರ್ಸೈಸ್ ನಡೀತಾನೆ ಇರುತ್ತೆ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ದೊಡ್ಡ ಒಂದು ಎಕ್ಸರ್ಸೈಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಮನ್ನ ನಾವು ಸಿದ್ಧಗೊಳಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಪ್ರಮುಖವಾಗಿರುವಂತದ್ದು. ಹಾಗಾಗಿ ಸಿವಿಲ್ ಡಿಫೆನ್ಸ್ ಅನ್ನ ಫಸ್ಟ್ ಗೆ ಬಳಸ್ತಾ ಇದ್ದಾರೆ. ನಾಳೆಗೆ ಇಂಪಾರ್ಟೆಂಟ್ ಸಿವಿಲ್ ಡಿಫೆನ್ಸ್ ಅನ್ನ ಇಟ್ಟು ಅವ್ರಿಗೆ ಯಾವ್ಯಾವ ರೀತಿಯಾದ, ಈಗ ಆಲ್ರೆಡಿ ಅವರು ತರಬೇತಿಯನ್ನ ಪಡೆದಿರ್ತಾರೆ. ಆದ್ರೆ ಈ ಹಂತದಲ್ಲಿ ತರಬೇತಿ ಪಡೆಯೋದು ಬಹಳ ಮುಖ್ಯವಾಗಿರುತ್ತೆ. ಮಾಕ್ ಡ್ರಿಲ್ ಮಾಡಿಸ್ತಾರೆ, ಅದಕ್ಕೆ ಹೇಳಿಕೊಡ್ತಾರೆ ಯಾವಾಗ ರಿಸ್ಕಿ ಆಪರೇಷನ್ಸ್ ಹೇಗೆ ಮಾಡಬೇಕು, ಅಥವಾ ಯಾರಿಗಾದ್ರೂ ತಪ್ಪಿಸಬಹುದಾಗಿರುತ್ತೆ ಹೇಗೆ, ಮತ್ತೆ ನೀವು ಅಕ್ಕಪಕ್ಕ ನಿಂತಿರ್ತೀರಿ, ಅವ್ರಿಗೆ ಒಂದು ರೀತಿಯಲ್ಲಿ ಜಾಗೃತಿಯನ್ನ ಮೂಡಿಸೋದು ಹೇಗೆ, ಇವೆಲ್ಲವನ್ನು ಕೂಡ ಮಾಕ್ ಡ್ರಿಲ್ ಅಲ್ಲಿ ನಾಳೆ ಹೇಳ್ಕೊಡುವಂಥದ್ದು. ಹಾಗಾಗಿ ಒಂದು ತಳಮಟ್ಟದ ಫೋರ್ಸ್ ಇಂದ ಹಿಡಿದು ಅಪ್ ಟು ಸೇನೆಯ ತನಕ ಎಲ್ಲರೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಡುವಂತಹ ಒಂದು ಪ್ರಯತ್ನ ಇದು. MHA ಇಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗೈಡ್ಲೈನ್ ಕೂಡ ಬಿಡುಗಡೆ ಆಗಿದೆ. ನಾಳೆ ಎಲ್ಲ ಇಡೀ ದೇಶಾದ್ಯಂತ ಮಾಡಬೇಕು ಸಿವಿಲ್ ಡಿಫೆನ್ಸ್ ಫೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅನ್ನುವಂಥದ್ದು. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದಂತ ಹೆಜ್ಜೆ. ಮುಂದೆ ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸಿದ್ಧರಾಗಿರಬೇಕು ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಹಿನ್ನೆಲೆಯಲ್ಲಿ ಮಾಡಿರುವಂತಹ ಒಂದು ಕೈಗೊಂಡಿರುವಂತಹ ಒಂದು ಕ್ರಮ. ಮಧು, ಇದೀಗ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾವ ರೀತಿಯಾಗಿ ನಡೆಯುತ್ತೆ? ಇದು ಪ್ರತಿ ರಾಜ್ಯಗಳಲ್ಲೂ ಕೂಡ ನಡೆಯುತ್ತಾ ಹೇಗೆ?
ಹೌದು, ಅದು ಪ್ರತಿ ರಾಜ್ಯದಲ್ಲೂ ಕೂಡ ಸಿವಿಲ್ ಡಿಫೆನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಆಕ್ಸಿಲರಿ ಫೋರ್ಸ್ ಆಗಿ ಕೆಳ ಹಂತದಲ್ಲಿ ಈಗ ಈ ಹೋಮ್ ಗಾರ್ಡ್ಸ್ ಮತ್ತೆ ಅದ್ರ ಪಕ್ಕದಲ್ಲಿ ಸಿವಿಲ್ ಡಿಫೆನ್ಸ್ ಅಂತಾನೂ ಇರುತ್ತೆ. ಅಂದ್ರೆ ನಾಗರಿಕರೇ ಒಳಗೊಂಡಿರ್ತಾರೆ ಇದರಲ್ಲಿ ಹೆಚ್ಚಾಗಿ. ಸೊ ಹಾಗಾಗಿ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅನ್ನ ರೆಡಿ ಮಾಡೋದ್ರಿಂದ, ಸನ್ನದ್ಧ ಸ್ಥಿತಿಯಲ್ಲಿ ಇಡೋದ್ರಿಂದ ಸಹಾಯ ಆಗುತ್ತೆ ಕೆಳಮಟ್ಟದಲ್ಲಿ ಅನ್ನುವಂಥದ್ದು. ಜೊತೆಗೆ ಈಗ ಆಲ್ರೆಡಿ ನಮ್ಮ ಇಡೀ ದೇಶಾದ್ಯಂತ ಮಾಡಬೇಕು, ಇದು ಎಲ್ಲ ರಾಜ್ಯಗಳಿಗೂ ಕೂಡ ಈ ಸೂಚನೆ ಹೋಗಿದೆ. ಹಾಗಾಗಿ ನಾಳೆ ಅದು ಮಾಕ್ ಡ್ರಿಲ್ ಕೂಡ ಮಾಡ್ತಾರೆ ಅನ್ನುವಂಥದ್ದು. ಇದು ಒಂದು ದೇಶಾದ್ಯಂತ ನಡೆಸುವಂತದ್ದು ಒಂದು. ಅದರ ಜೊತೆಗೆ ದೇಶದ ಗಡಿಯಲ್ಲೂ ಕೂಡ ಈಗ ಆಲ್ರೆಡಿ ಮಾಡಿರುವಂತದ್ದು. ಈಗೆಲ್ಲ ಗ್ರಾಮ ರಕ್ಷಣಾ ಪಡೆಗಳಂತ ಏನಿರ್ತಾರೆ ಅವ್ರಿಗೂ ಕೂಡ ತರಬೇತಿಯನ್ನ ನೀಡಿ ಯಾವ ರೀತಿ ನೀವು ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಅವ್ರಿಗೂ ಹೇಳಲಾಗಿದೆ. ಅದರ ಜೊತೆಗೆ ನೀವು ವಿದ್ಯುತ್ ಯಾವ ಸಂದರ್ಭದಲ್ಲಿ ಬಳಸಬೇಕು, ರಾತ್ರಿ ಆದ್ಮೇಲೆ ಲೈಟ್ ಟವರ್ಗಳು ಇವೆಲ್ಲವೂ ಕೂಡ ಆಫ್ ಆಗಬೇಕು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಟವರ್ ಕೂಡ ಆಫ್ ಮಾಡಿಸ್ತಾರೆ. ಯಾಕಂದ್ರೆ ಮೇಲ್ಗಡೆ ದೊಡ್ಡ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ಸ್ ಮೇಲೆ ಕೆಲವೊಂದು ಟವರ್ಸ್ ಇರ್ತವೆ, ಅದು ಸಿಗ್ನಲ್ಸ್ ಕೊಡುವಂತವು ಇರ್ತವೆ. ಮತ್ತೆ ಈ ರೆಡ್ ಲೈಟ್ ಅನ್ನ ಕೆಲವು ಕಡೆ ಅಳವಡಿಸಲಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಹೈ ರೈಸ್ ಬಿಲ್ಡಿಂಗ್ ಇದೆ ಅನ್ನುವಂಥದ್ದು ಮೇಲ್ಗಡೆ ಹೋಗುವಂತಹ ವಿಮಾನಗಳಿಗೆ ಈ ಸಂಕೇತಗಳನ್ನ ನೀಡುವ ಸಲುವಾಗಿ ಅಳವಡಿಸಿರ್ತಾರೆ. ಸೊ ಇವು ಎಲ್ಲದಕ್ಕೂ ಕೂಡ ಬಹುತೇಕ ಬರ್ತಾ ಅಂದ್ರೆ ಇನ್ನೂ ಒಂದೆರಡು ದಿನದಲ್ಲಿ ಅಂತ ಸೂಚನೆಗಳು ಕೂಡ ಕೊಡಬಹುದು, ಕೊನೆ ಸಂದರ್ಭಕ್ಕೆ ಹೇಗೆ ಬೇಕು ಅನ್ನುವಂಥದ್ದು. ಬಟ್ ಒಂದು ರೀತಿಯಲ್ಲಿ ಸಂಘರ್ಷದ ಸ್ಥಿತಿಗೆ ಏನು ಪ್ರತ್ಯುತ್ತರವನ್ನ ನಾವು ಪಾಕಿಸ್ತಾನಕ್ಕೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ವ್ಯವಸ್ಥೆಯನ್ನ ಒಂದು ರೀತಿ ತಾಲೀಮು ಮಾಡಿಸ್ತಾ ಇರುವಂತದ್ದು, ಸನ್ನದ್ಧ ಸ್ಥಿತಿಯಲ್ಲಿ ಇಡ್ತಾ ಇರುವಂತದ್ದು ಪ್ರತಿಯೊಂದು ಕೂಡ ಆಗ್ತಾ ಇದೆ. ಒಂದು ಕಡೆ ಡಿಫೆನ್ಸ್ನವ್ರು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಗೃಹ ಇಲಾಖೆಯಿಂದ ಆಗ್ತಾ ಇದೆ. ಸೊ ಹಾಗಾಗಿ ಪೂರ್ತಿಯಾಗಿ ನಮ್ಮ ಏನು ಕೆಳಹಂತದಿಂದ ಹಿಡಿದು ಮೇಲ್ಗಡೆ ಸೇನೆಯವರೆಗೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕು ಅನ್ನುವಂತ ದೃಷ್ಟಿಯಿಂದ ಕೈಗೊಂಡಿರುವಂತ ಕ್ರಮ ಇದು. ಮಧು, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.